ಸ್ವೀಟ್ ಪೊಂಗಲ್. ನಮಸ್ಕಾರ, ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾನೇ ಈಸಿಯಾಗಿರುತ್ತೆ, ಈ ಥರ ಮಾಡ್ಕೋಬೋದು ನೀವು. ತುಂಬಾನೇ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿರುತ್ತೆ. ಬನ್ನಿ ಏನೇನು ಸಾಮಾನು ಬೇಕು ಅಂತ ನೋಡೋಣ. ಒಂದು ಬಟ್ಲು ಅಕ್ಕಿ ತಗೊಂಡಿದ್ದೀವಿ, ಒಂದು ಬಟ್ಲು ಹೆಸರು ಬೇಳೆ, 1.5 ಕಪ್ಪು ಬೆಲ್ಲ ಕುಟ್ಟಿಕೊಂಡಿದ್ದೀವಿ, ಒಂದು 4ರಿಂದ 5 ಸ್ಪೂನು ತುಪ್ಪ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ಸಣ್ಣದಾಗಿ ಹಚ್ಚಿಕೊಂಡಿರೋ ಕಾಯಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಒಂದು ಬಾಣಲಿ ಇಟ್ಕೊಳ್ಳೋಣ. 1 ಬಟ್ಲು ಹೆಸರು ಬೇಳೆ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಇವಾಗ ಹುರಿದಾಗಿದೆ. ಇವಾಗ ಇದನ್ನು ಅಕ್ಕಿನೂ ತೊಳೆದಿಕ್ಕೊಳ್ಳಿ. 2-3 ಸಲ ಚೆನ್ನಾಗಿ ತೊಳಿಬೇಕು. ನೋಡಿ, 2 ಸಲ ಚೆನ್ನಾಗಿ ತೊಳೆದಿರೋ ಹುರಿದಿಕೊಂಡಿದ್ವಲ್ಲ ಹೆಸರು ಬೇಳೆ ಮತ್ತೆ ಅಕ್ಕಿ ಎರಡೂ ಹಾಕೊಳ್ಳಿ. 2-3 ಸಲ ತೊಳ್ಕೊಳ್ಳಿ. ಐದರಿಂದ 6 ಬಟ್ಲು ನೀರು ಹಾಕೊಳ್ಳಿ. ಎರಡು ಸ್ಪೂನ್ ತುಪ್ಪ ಹಾಕೊಳ್ಳಿ. ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸ್ವೀಟ್ಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು, ರುಚಿ ಇನ್ನೂ ಹೆಚ್ಚಿಸುತ್ತದು. ಇವಾಗ ಮಿಕ್ಸ್ ಮಾಡಿ ಮಿಕ್ಸ್ ಆಗಿದೆ. 2ರಿಂದ 3 ವಿಶಿಲ್ ಕೂಗಿಸ್ಕೊಳ್ಳಿ. ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ. ಬಾಣಲಿಗೆ ಎರಡು 3 ಸ್ಪೂನ್ ತುಪ್ಪ ಹಾಕೊಳ್ಳಿ. ತುಪ್ಪ ಕಾಯ್ದೇ ಇದೆ. ಈಗ ಸಣ್ಣದಾಗಿ ಹಚ್ಚಿರೋ ತೆಂಗಿನಕಾಯಿ ಒಂದು 2-3 ಸ್ಪೂನ್ ಅಷ್ಟು, ಗೋಡಂಬಿ, ಎಣ್ಣೆ ಸ್ವಲ್ಪ ಫ್ರೈ ಮಾಡೋಣ. ಅಲ್ಲ, ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ದ್ರಾಕ್ಷಿ ಹಾಕೊಳ್ಳೋಣ. ದ್ರಾಕ್ಷಿ ಹಾಕ್ಮೇಲೆ ಜಾಸ್ತಿ ಫ್ರೈ ಮಾಡಬಾರ್ದು, 1-2 ನಿಮಿಷ. ನೋಡಿ, ತುಪ್ಪದಲ್ಲೆಲ್ಲ ಚೆನ್ನಾಗಿ ಹುರ್ಕೊಂಡಿದೀವಿ. ಕಾಯಿ, ದ್ರಾಕ್ಷಿ, ಗೋಡಂಬಿ, ಇದೇ ಮೇನ್ ಟೇಸ್ಟ್ ಕೊಡೋದು ನಮ್ಗೆ ಪೊಂಗಲ್ಗೆ. ಈ ತರ ಮಾಡ್ಕೋಬೇಕು ನೀವು. ಇವಾಗ ಹುರಿದಿಕೊಂಡಿರೋದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ಕೊಳ್ಳಿ. ಮುಕ್ಕಾಲು ಬಟ್ಲು ನೀರು ಹಾಕೊಳ್ಳಿ. 1.5 ಬಟ್ಲು ಬೆಲ್ಲ ಕುಟ್ಟಿಕೊಂಡಿದೀವಿ. 1-1.5 ಬಟ್ಲು ಹಾಕೊಳ್ಳಿ ಸಾಕು. ಬೆಲ್ಲ ಚೆನ್ನಾಗಿ ಕರಗಬೇಕಿದು. ಪಾಕ ಏನ್ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಕರಗಬೇಕು ಸಾಕು. ಚೆನ್ನಾಗಿ ಕರಗಲಿ ಬೆಲ್ಲ. 1 ಸ್ಪೂನ್ ಏಲಕ್ಕಿ ಪೌಡರ್ ಹಾಕೊಳ್ಳಿ.
ಮಿಕ್ಸ್ ಮಾಡಿ ನೋಡಿ. ಎಲ್ಲ ಬೆಲ್ಲ ಎಲ್ಲ ಕರಗಿದೆ. ಇವಾಗ ನೋಡಿ ಕುಕ್ಕರಲ್ಲಿ ಕೂಗ್ಸಿದ್ವಲ್ಲ ಅಕ್ಕಿ ಮತ್ತೆ ಹೆಸರು ಬೇಳೆ ಬೆಂದಿದೆ. ಇವಾಗ ಕರಗಿಸ್ಕೊಂಡಿರೋ ಬೆಲ್ಲನ ಹಾಕೊಳ್ಳೋಣ. ನೋಡಿ ಈ ತರ ಸೋಸ್ಕೊಳ್ಳಿ. ಏನಾರ ಬೆಲ್ಲದಲ್ಲಿ ಏನಾರ ಕಸ ಇದ್ರೆ ತಕ್ಕೋಬಹುದು. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು, ಇಲ್ಲ ತಳ ಹಿಡಿಯುತ್ತೆ. ಲೋ ಫ್ಲೇಮ್ ಅಲ್ಲಿ ಇರ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇದೊಂದ್ 2 ನಿಮಿಷ ಬೆಂದಿದೆ. ಪಾಕದ ಜೊತೆ ಎಲ್ಲ ಹೊಂದ್ಕೊಂಡಿದೆ. ತುಪ್ಪದಲ್ಲಿ ಹುರಿದಿಕೊಂಡಿರೋ ದ್ರಾಕ್ಷಿ, ಗೋಡಂಬಿ, ತೆಂಗಿನಕಾಯಿ ಎಲ್ಲ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ. ಈಗ ಟೆಂಪಲ್ ಎಲ್ಲ ಕೊಡ್ತಾರಲ್ಲ ಅದೇ ತರ ಬಂದಿದೆ. ಈಗ ಆಗಿದೆ, ಇದು ರೆಡಿ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ಮಾಡ್ಕೋಬಹುದು ನೀವು. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ತರ ಮಾಡ್ಕೊಂತೀನಿ ಹಬ್ಬಗಳಲ್ಲಿ, ಚೆನ್ನಾಗಿರುತ್ತೆ. ಧನ್ಯವಾದಗಳು.